ಪೌರತ್ವ ಕಾಯ್ದೆ ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಟೌನ್ ಹಾಲ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಾಲುಗಟ್ಟಿ ನಿಂತಿವೆ ವಾಹನಗಳು. ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಟೌನ್ ಹಾಲ್ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನಗಳು ಸಾಲುಗಟ್ಟಿ ನಿಂತಿರುವ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಇನ್ನೊಂದ್ ಕಡೆ ವಾಹನ ಸವಾರರು ಪೌರತ್ವ ಕಾಯ್ದೆಯನ್ನ ವಿರೋಧ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಭಿತ್ತಿ ಪತ್ರಗಳನ್ನು ಹಿಡಿದು ರಾಷ್ಟ್ರ ಧ್ವಜವನ್ನ ಹಿಡಿದು ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಸಾಥ್ ನೀಡಿರ್ತಕ್ಕಂಥದ್ದು. ಅಲ್ಲದೆ ಇಲ್ಲಿ ನೀವು ನೋಡಬಹುದು ದೃಶ್ಯಗಳಲ್ಲೂ ಸಹ ಸಂಪೂರ್ಣವಾಗಿ ರಸ್ತೆ ಬಂದ್ ಆಗಿರ್ತಕ್ಕಂಥದ್ದು. ರಸ್ತೆ ಬಂದ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಅಲ್ಲೇ ರಸ್ತೆಯಲ್ಲೇ ಕೂತು ಎಲ್ಲರೂ ಸಹ ಚಪ್ಪಾಳೆ ಹೊಡೆದು ಜಯಘೋಷ ಕೂಗ್ತಾ ಇದ್ದಾರೆ. ಮುಖ್ಯವಾಗಿ ಮೋದಿ ಮತ್ತೆ ಅಮಿತ್ ಶಾ ವಿರುದ್ಧ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಪೌರತ್ವ ಕಾಯ್ದೆ ನಮಗೆ ಬೇಡ, ನಮಗೆ ಪ್ರತಿಭಟನೆ ಮಾಡೋ ಹಕ್ಕು ನಮಗಿದೆ, ಹೀಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು ಪ್ರತಿಭಟನಾಕಾರರು. ಸಾವಿರಾರು ಸಂಖ್ಯೆಯಲ್ಲಿ ಕಾಲೇಜು ಯುವತಿಯರಾಗಿರ್ಬೋದು, ವಿದ್ಯಾರ್ಥಿಗಳು ಎಲ್ಲ ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಸಾಕಷ್ಟು ಸಂಘಟನೆಗಳು ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಟೌನ್ ಹಾಲು ಅಲ್ಲಿ ಸಾಕಷ್ಟು 144 ಸೆಕ್ಷನ್ ಜಾರಿಯಾಗಿದ್ರು ಸಹ KSRP ತುಕುಡಿ ಎಲ್ಲರನ್ನ ಸಹ ಪೊಲೀಸರು ನಿಯೋಜನೆ ಮಾಡಿದ್ರು ಸಹ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಸಾಕಷ್ಟು ವಿರೋಧದ ನಡುವೆಯೂ ಸಹ ಇವಾಗ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೈಗೊಂಡಿದ್ದಾರೆ. ಸುಮಾರು 13 KSRPಗಳನ್ನ ಇಲ್ಲಿ ಸುತ್ತಮುತ್ತ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ, ಸ್ಥಳೀಯ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಆದ್ರೂ ಸಹ ಇದಕ್ಕೆಲ್ಲ ಕೇರ್ ಮಾಡ್ದಲೆ ಇರ್ತಕ್ಕಂಥ ಪ್ರತಿಭಟನಾಕಾರರು ಕೆಲವು 11 ಗಂಟೆಯಿಂದಲೂ ಸಹ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಸಹ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರ್ತಕ್ಕಂಥದ್ದು. ಏನ್ ಮಾರ್ಕೆಟ್ ಇಂದ ಬರ್ತಕ್ಕಂಥ ಏನ್ ರೋಡ್ ಇದೆ ಅದು ಸಂಪೂರ್ಣವಾಗಿ ಜಾಮ್ ಆಗಿದೆ. ಅಲ್ಲಿ ಪೊಲೀಸರು ಈಗಾಗಲೇ ಡೈವರ್ಟ್ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಕೈಲಿ ಸಾಧ್ಯ ಆಗ್ತಾ ಇಲ್ಲ. ರಸ್ತೆಯಲ್ಲೇ ಕೂತು ಕೇಂದ್ರ ಸರ್ಕಾರದ ಪೌರತ್ವ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ತೀವ್ರಗೊಂಡಿದೆ. ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹಲವು ಯುವತಿಯರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಬಂಧಿಸಿ ಅವರನ್ನ ಕರೆದೊಯ್ದಿದ್ರು ಸಹ ಸಾವಿರಾರು ಸಂಖ್ಯೆಯಲ್ಲಿ ರಿಜ್ವಾನ್ ನೇತೃತ್ವದಲ್ಲಿ ಬಂದಂತಹ ಪ್ರತಿಭಟನಾಕಾರರು ಇನ್ನೂ ಸಹ ಪ್ರತಿಭಟನೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಸಾಕಷ್ಟು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಪೌರತ್ವ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕಮಿಷನರ್ ಭಾಸ್ಕರ್ ರಾವ್ 144 ಸೆಕ್ಷನ್ ಜಾರಿ ಮಾಡಿದ್ರು. ಎಲ್ಲೋ ಒಂದ್ ಕಡೆ 144 ಸೆಕ್ಷನ್ ಜಾರಿ ಮಾಡಿದ್ದೆ ಇದಕ್ಕೆ ಮುಳುವಾಯ್ತಾ ಅನ್ನೋ ಪ್ರತಿಭಟನೆ ಹೆಚ್ಚಾಗೋದಕ್ಕೆ ಕಾರಣ ಆಯ್ತಾ. ರಿಜ್ವಾನ್ ಕೂಡ ಹೇಳ್ತಾ ಇದ್ರು ಸೊ ಈಗಾಗಲೇ ನಮ್ಮ ರಿಪೋರ್ಟರ್ ಕಿರಣ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಲ್ಲಿನ ಸಿಚುವೇಶನ್ ಏನು ಅನ್ನೋದು, ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆ, ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ, ವಾಹನ ಸವಾರರು ಪರದಾಟವನ್ನ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ. ಒಂದ್ ಕಡೆ 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ 144 ಸೆಕ್ಷನ್ ಜಾರಿಗೊಳಿಸಿದ್ದಾರೆ 21ನೇ ತಾರೀಕಿನವರೆಗೂ. ಬಟ್ ಈ ಒಂದು ಪ್ರತಿಭಟನೆಗೆ ಇದ್ಯಾವುದು ಕೂಡ ಲೆಕ್ಕಕ್ಕೆ ಇಲ್ಲ ಅನ್ನುವ ತರ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಪ್ರತಿಭಟನಾಕಾರರು. ಪೊಲೀಸರಲ್ಲಿ ಹರಸಾಹಸ ಪಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಪೊಲೀಸರು ಪ್ರತಿಭಟನಾಕಾರನ ಬಂಧಿಸೋದಿಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಸಾವಿರದ ರೀತಿಯಲ್ಲಿ ಪ್ರತಿಭಟನಾಕಾರರು ಹರಿದು ಬಂದಿರೋದನ್ನ ಗಮನಿಸಬಹುದು. ಈ ನಿಟ್ಟಿನಲ್ಲಿ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಉಂಟಾಗ್ತಾ ಇದೆ, ಘರ್ಷಣೆಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೌರತ್ವ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಿಜ್ವಾನ್ ಅರ್ಷದ್ ಅವರೇ, ಒಂದ್ ಕಡೆ ಈಗಾಗಲೇ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿ, ಒಂದ್ ಕಡೆ ಈಗಾಗಲೇ ಪ್ರತಿಭಟನೆ ಮಾಡಬಾರ್ದು ಅಂತಾನೆ ಈ 144 ಸೆಕ್ಷನ್ ಜಾರಿ ಮಾಡಲಾಯ್ತು ಅಂತ ಅನ್ಸುತ್ತಾ ನಿಮ್ಗೆ, ಹೇಗೆ ಅಂತ ಹೇಳಿ? ನಿಶ್ಚಿತವಾಗ್ಲೂ ಈಗ 3 ದಿವಸದಿಂದ ಕೆಲವರು ಯುವಕರು, ವಿದ್ಯಾರ್ಥಿಗಳು ಮತ್ತೆ ಬೇರೆ ಬೇರೆ ಈ ಸಮಾಜದಲ್ಲಿ ಬಹಳ ಮುಖ್ಯವಾದಂತ ವ್ಯಕ್ತಿತ್ವಗಳು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮೂಲಭೂತವಾದಂತ ಅಧಿಕಾರ ನಾವು. ಸೊ ಎಲ್ಲೋ ಒಂದ್ ಕಡೆ ಹಿಂಸೆ ಆಗದೆ ಇದ್ದಂಗೆ, ಯಾರಿಗೂ ತೊಂದರೆ ಆಗದೆ ಇದ್ದಂಗೆ, ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟರ್ಬ್ ಆಗದೆ ಇದ್ದಂಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅಧಿಕಾರ.
ಸೊ ಎಲ್ಲರೂ ಬಹಳ ಶಾಂತಿಯುತವಾದಂತ ಪ್ರತಿಭಟನೆಗಳು ನಡೆಸಿದಾಗ 144 ಸೆಕ್ಷನ್ ಹಾಕ್ತಕ್ಕಂಥದ್ದು ಅಗತ್ಯ ಏನಿತ್ತು ಅಂತ. ಯಾಕೆ ಹಾಕ್ತಾ ಇದ್ರಿ 144 ಸೆಕ್ಷನ್? ಇಲ್ಲಿ ಇನ್ನೂ ಪ್ರಜಾಪ್ರಭುತ್ವ ತಾನೆ, ಯಾರು ಕೂಡ ಪ್ರತಿಭಟನೆ ಮಾಡಬಾರ್ದು, ಯಾರು ಕೂಡ ವಿರೋಧವನ್ನು ವ್ಯಕ್ತಪಡಿಸಬಾರ್ದು ಅಂತ ಹೇಳಿದ್ರೆ ಅದು ಹೇಗೆ? ಸೊ ಈ ಸರ್ಕಾರ ಏನ್ ಇವತ್ತು ಕ್ರಮ ತಗೊಂಡಿದೆ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ ಅಲ್ಲೆಲ್ಲಿ ಸೆಕ್ಷನ್ 144 ಬ್ಲಾಂಕೆಟ್ ಆಗಿ ಹಾಕ್ಬಿಟ್ಟಿದ್ರೆ ಏನಂತ? ಏನಾದ್ರೂ ಬಹಳ ಹಿಂಸಾಚಾರ ಆಗ್ತಾ ಇದೆಯಾ, ಗಲಾಟೆ ಆಗ್ತಾ ಇದೆಯಾ, ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗ್ತಾ ಇದೆಯಾ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯಾ? ಯಾಕೆ ಹಾಕಿದ್ರಿ 144 ಸೆಕ್ಷನ್? ಸೊ ಇದು ನಾನು ತೀವ್ರವಾದಂತ ನಾನು ವಿರೋಧ ಮಾಡ್ತೀನಿ. ಮತ್ತೆ ಒಂದು ವೇಳೆ ಇವ್ರಿಗೆ ಲಾ ಅಂಡ್ ಆರ್ಡರ್ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ. ಸುಮ್ನೆ ಈ ರೀತಿಯ ಸೆಕ್ಷನ್ 144 ಹಾಕೋದು, ಜನ ಯಾರು ವಿರೋಧ ಮಾಡಬಾರ್ದು, ಜನ ಯಾರು ಪ್ರತಿಭಟನೆ ಮಾಡಬಾರ್ದು ಅಂದ್ರೆ ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗುತ್ತೆ? ಇದರಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ ಭಾರತದ ನಾಗರಿಕರಿಗೆ ಅಂತ ಹೇಳಿ ಪ್ರಧಾನಿ ಸಾರಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಪ್ರತಿಭಟನೆ ಆಗುವ ಸಂದರ್ಭದಲ್ಲಿ ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹಿಂಸಾ ರೂಪವನ್ನ ಪಡ್ಕೊಳ್ಬಾರ್ದು, ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಆಗುವ ರೀತಿಯಲ್ಲಿ ಪ್ರತಿಭಟನೆ ಮಾಡಬಾರ್ದು. ಕೆಲವೊಂದು ಕಡೆಗಳಲ್ಲೂ ಕೂಡ ಬೆಂಗಳೂರು ಬೇರೆ ಕಡೆಗಳಲ್ಲಿ ಹಿಂಸಾ ರೂಪ ಆಗ್ತದೆ. ಪ್ರಧಾನಮಂತ್ರಿಗಳು ಬಹಳ ಸುಳ್ಳು ಹೇಳ್ತಾ ಇದ್ದಾರೆ. ಈ ಕಾಯ್ದೆಯಿಂದ ಯಾರಿಗೂ ಭಾರತೀಯರಿಗೆ ತೊಂದರೆ ಆಗಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ನಿಶ್ಚಿತವಾಗ್ಲೂ ತೊಂದರೆ ಮಾಡಕ್ಕೇನೆ ಈ ಕಾಯ್ದೆಯನ್ನು ತಗೊಂಡ್ ಬಂದಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಇಡೀ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಪ್ರತಿಭಟನೆ ಮಾಡೋರಲ್ಲ. ಎಲ್ಲರೂ ತಮ್ಮ ಕೆಲಸ ಕಾರ್ಯ ಬಿಟ್ಟು, ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ಬೇಕು? ಸೊ ಸುಳ್ಳು ಹೇಳ್ತಾ ಇದಾರೆ, ಬಹಳ ನಿಶ್ಚಿತವಾಗ್ಲೂ ಓಪನ್ ಆಗಿ ಸುಳ್ಳು ಹೇಳ್ತಾ ಇದಾರೆ. ನೋಟ್ ಬ್ಯಾನ್ ಮಾಡಿ 130 ಕೋಟಿ ಜನರಿಗೆ ಸಾಲಾಗಿ ಲೈನ್ ಅಲ್ಲಿ ನಿಲ್ಸಿದ್ರು. ಈಗ NRC ತಗೊಂಡ್ ಬರ್ತಾರೆ, 3-4 ತಿಂಗಳಲ್ಲಿ ಸಾಲಲ್ಲಿ ಲೈನ್ ನಿಲ್ಸ್ತಾರೆ. ಸೊ ಇವರು ಬಹಳ ಇದೇನಾಗಿದೆ ಅಂದ್ರೆ ಬಿಜೆಪಿಯವ್ರಿಗೆ ಒಂದು ರೀತಿಯ ಭಯ, ಜನ ವಿರೋಧ ವ್ಯಕ್ತಪಡಿಸಬಾರ್ದು, ನಾವು ಮಾಡಿದ್ದು ಏನೇ ತೀರ್ಮಾನಕ್ಕೆ ತಲೆ ಬಾಗ್ಕೋಬೇಕು ಅಂತಕ್ಕಂಥದ್ದು ಅವರ ಒಂದು ಅಧಿಕಾರದ ಒಂದು ರೀತಿಯ ಇದಕ್ಕೆ ಹೋಗ್ಬಿಟ್ಟಿದೆ. ಒಂಥರ ಅಧಿಕಾರದ ದುರಂಕಾರ ಇದೆ. ಯಾರಿಗೂ ಕೂಡ ಇದು ಬಹಳ ದಿವಸ ನಡೆಯಲ್ಲ. ನಾನು ಹೇಳಕ್ ಇಚ್ಛೆ ಪಡ್ತೇನೆ, ದಯವಿಟ್ಟು ನೀವು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಯಾಕೆ? ಈ ದೇಶವನ್ನು ಪ್ರಗತಿ ಆಗ್ಬೇಕು, ಆರ್ಥಿಕ ವ್ಯವಸ್ಥೆಯನ್ನು ಸರಿ ಮಾಡ್ಬೇಕು. ನೀವು ದೇಶದ ಯುವಕರ ಕೈಗೆ ಕೆಲಸ ಕೊಡಿ. ನೀವು ಇದೆಲ್ಲ ಬಿಟ್ಬಿಟ್ಟು ಏನಿದ್ರೂನು ಈ ಸಮಾಜದಲ್ಲಿ ಏನೋ ಒಂದ್ ರೀತಿಯ ಶಾಂತಿ ಆಗ್ದಂಗೆ, ಇದರಲ್ಲಿ ಎಲ್ಲೋ ಒಂದ್ ಕಡೆ ಜನರಿಗೆ ಸಮಾಧಾನವಾದಂತ ಮನೆಯಲ್ಲಿ ಇರ್ಲೇಬಾರ್ದು. ನಿಮ್ಮ ಯಾವ್ದು ತೀರ್ಮಾನ ಈ ಕಳೆದ 6 ವರ್ಷದಲ್ಲಿ ಈ ದೇಶದಲ್ಲಿ ಒಂದ್ ಸಮಾಧಾನ ನೆಮ್ಮದಿನ ಹೋಗ್ದಂಗೆ ಮಾಡ್ಬಿಟ್ಟಿದಿರಲ್ಲ. ಯಾಕೆ ಮಾಡ್ತಾ ಇದೀರಿ? ಇದು ನಿಮ್ಮ ಅಜೆಂಡಾ ಏನು ಅಂತಾದ್ರೂ ಸ್ಪಷ್ಟ ಆಗ್ಬೇಕಲ್ಲ. ಈಗ ಎಲ್ಲ ಪ್ರತಿಭಟನೆಗಳ ಹಿಂದೆ ಸಿಎಂ ಅವರು ಹೇಳ್ತಿದ್ದಾರೆ ಇದ್ರ ಕಾಂಗ್ರೆಸ್ ಅವರ ಕುಮ್ಮಕ್ಕಿದೆ ಅಂತ ಹೇಳಿ ಸಿಎಂ ಆರೋಪ ಮಾಡ್ತಾ ಇದ್ದಾರೆ. ಈ ಕಾಯ್ದೆ ತಗೊಂಡ್ ಬಂದು ಕುಮ್ಮಕ್ ನಡೆಸಿರೋದೇ ಭಾರತೀಯ ಜನತಾ ಪಕ್ಷದವರು. ನಾವ್ ಹೇಳಿದ್ವಿ ಈ ಕಾಯ್ದೆ ತಗೊಂಡ್ ಬರ್ರಿ ಅಂತ. ನಾವು ಪಾರ್ಲಿಮೆಂಟ್ ಅಲ್ಲೂ ಈ ಕಾಯ್ದೆ ವಿರುದ್ಧವಾಗಿ ಮಾತಾಡಿದೀವಿ. ಬೀದಿಯಲ್ಲಿ ನಿಂತ್ಕೊಂಡು ಮಾತನಾಡ್ಬೇಕಾಗುತ್ತೆ. ನಾಳೆ ಈ ಸಮಾಜವನ್ನು ಒಡೆಯುವಂತ ಕೆಲಸ ನೀವು ಮಾಡಿದಾಗ ನಾವು ಎದ್ ನಿಂತ್ಕೊಂಡು ಮಾತಾಡ್ಬೇಕಲ್ಲ. ನಾವು ಬಹಳ ಕ್ಲಿಯರ್ ಇದೀವಿ ಇದ್ರಲ್ಲಿ. ಶಾಂತಿಯುತವಾದಂತ ಪ್ರತಿಭಟನೆಗಳು ಇನ್ನೂ ಕಾಂಗ್ರೆಸ್ ಪಾರ್ಟಿ ಬೀದಿಗೆ ಇಳಿದ್ರೆ ಇನ್ನೂ ಲಕ್ಷಾಂತರ ಕೋಟ್ಯಾಂತರ ಜನ ಬೀದಿಗೆ ಇಳಿತಾರೆ. ಸೊ ನೀವು ಇಷ್ಟು ಭಯ ಯಾಕೆ? ಕುಮ್ಮಕ್ಕೇನು? ನೀವ್ ಯಾಕೆ ತಂದ್ರಿ ಈ ಕಾಯ್ದೆ? ಈಗ ಈ ಕಾಯ್ದೆಯಲ್ಲಿ ಎಲ್ಲಾ ಸರಿ ಇದ್ರೆ ಎಲ್ಲರಿಗೂ ಈ ನಮ್ಮ ನೇಬರಿಂಗ್ ಎಷ್ಟು ರಾಜ್ಯಗಳಿವೆ ಅಲ್ಲಿ ಬಹಳಷ್ಟು ದೌರ್ಜನ್ಯಗಳು ನಡೀತಾ ಇದ್ರೆ, ಶ್ರೀಲಂಕಾದಲ್ಲಿ ನಮ್ಮ ತಮಿಳ್ ಸಹೋದರರ ಮೇಲೆ ಎಷ್ಟು ದೌರ್ಜನ್ಯ ನಡೀತಾ ಇದೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ ನೀವು ಒಂದು ಅವಕಾಶ? ನಿಮ್ಗೆ ಇಷ್ಟ ಬಂದಂಗೆ ಯಾರಿಗೋ ಸೇರ್ಸ್ಕೊಳ್ಳೋದು, ಯಾವ ದೇಶಗಳು ಸೇರ್ಸ್ಕೋಬೇಕು, ಯಾವ ಜನಾಂಗಕ್ಕೆ ಸೇರ್ಸ್ಕೋಬೇಕು, ಯಾವ ಜನಾಂಗಕ್ಕೆ ಬಿಟ್ಬಿಡ್ಬೇಕು, ಇದರಿಂದ ದೇಶಕ್ಕೆ ಏನ್ ಲಾಭ ಏನು? ಸೊ ಈ ಕಾಯ್ದೆ ತಂದಿರೋದೇ ದೇಶದಲ್ಲಿ ಯಾರು ಕೂಡ ಈ ಒಂಥರ ಮೈಂಡ್ ಡೈವರ್ಟ್ ಮಾಡಕ್ಕೆ. ಈಗ ಇಲ್ಲೂ ಕೂಡ ಕೆಲವು ಕಡೆ ಲಾಠಿ ಚಾರ್ಜ್ ಕೂಡ ಆಗಿದೆ ಅಂತ ಹೇಳಿ ಒಂದ್ ಕಡೆ ಈಗ ಪೊಲೀಸ್ಗೆ ಎಕ್ಸ್ಪೆಕ್ಟ್ ಇರ್ಲಿಲ್ಲ. ಪೊಲೀಸ್ಗೆ ಇವರು ಹೈ ಹ್ಯಾಂಡ್ ಬಹಳ ಇದು ಕೊಟ್ಬಿಟ್ಟವ್ರೆ ಇನ್ಸ್ಟ್ರಕ್ಷನ್. ಒಂದು 144 ಹಾಕಿ ಮತ್ತೆ ಲಾಠಿ ಚಾರ್ಜ್ ಆ ಯುವಕರಿಗೆ ಯುವತಿಯರಿಗೆ ಹೊಡೆದವ್ರೆ. ಯಾವ ರೀತಿಯ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರತಿಭಟನೆ ಯುವಕರು ಮಾಡಬಾರ್ದು, ಕಾಲೇಜ್ ಸ್ಕೂಲಿಂದ ಆಚೆ ಬರಬಾರ್ದು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಪ್ರಜಾಪ್ರಭುತ್ವ? ಎಲ್ಲಿ ಇದು? ನೀವು ಹಿಟ್ಲರ್ ದೇಶ ಅಂತ ತಿಳ್ಕೊಂಡಿದ್ದೀರಾ, ಗಾಂಧಿ ದೇಶ ಅಂತ ತಿಳ್ಕೊಂಡಿದ್ದೀರಾ? ನಾವು ನಮ್ಮ ಮೂಲಭೂತ ನಮ್ಮ DNA ಯಲ್ಲಿದೆ, ಇಂಡಿಯನ್ DNA ಯಲ್ಲಿದೆ, ಭಾರತ ದೇಶದ DNA ಯಲ್ಲೇ ಪ್ರತಿಭಟನೆ ಇದೆ. ನಾವು ಸ್ವತಂತ್ರ ದೇಶ ಆಗಿದೆ ಪ್ರತಿಭಟನೆ ಮೂಲಕ, ಶಾಂತಿಯುತವಾದಂತ ಪ್ರತಿಭಟನೆ ಮೂಲಕ.
ಸೊ ಆ ಹಕ್ಕು ನಮ್ಮಿಂದ ಇವ್ರು ಕಿತ್ಕೋತೀವಿ ಅಂತ ಬಿಜೆಪಿಯವರು ತಿಳ್ಕೊಂಡಿದ್ರೆ ಅದು ಅವರ ಭ್ರಮೆ ಅಂತ ನಾನು ಹೇಳ್ತೀನಿ. ಈ ಪ್ರತಿಭಟನೆ ಯಾವುದೇ ಹಿಂಸಾ ರೂಪವನ್ನ ಪಡ್ಕೊಳ್ಳೋದಿಲ್ಲ, ಶಾಂತಿಯುತವಾಗಿ ನಡೆಯುತ್ತೆ ಅನ್ನೋ ಭರವಸೆನ ಕೊಡ್ತೀರಾ ನೀವು ಹೇಗೆ ಅಂತ? ಶಾಂತಿಯುತವಾಗಿ ಆಗ್ಬೇಕು, ಹಿಂಸಕ್ಕೆ ಯಾವ್ದು ಅವಕಾಶಗಳು ಕೊಡಬಾರ್ದು, ಶಾಂತಿಯುತವಾಗಿ ಆಗ್ಬೇಕು ಅಂತ ಗ್ಯಾರಂಟಿ ಕೊಡಕ್ಕೆ ನಾನ್ ಯಾರು ನೀವ್ ಯಾರು? ಆದ್ರೆ ಇಷ್ಟು ಪ್ರಚೋದನೆ ಯಾಕೆ, ಇಷ್ಟು ಹಿಂಸೆ, ಈ ರೀತಿಯ ವರ್ತನೆ ಯಾಕೆ? ಪೊಲೀಸ್ನ ಇಟ್ಕೊಂಡು ಇವರು ಶಾಂತಿಯುತವಾಗಿ ನಡ್ಕೊಂಡು ಹೋದ್ರೆ ಜನ ಪ್ರತಿಭಟನೆ ಮಾಡಕೂಡುದು, ಅಲ್ಲಲ್ಲೇ ಹೊಡಿತೀವಿ, ಅಲ್ಲಲ್ಲೇ ಇದ್ ಮಾಡ್ತೀವಿ, ಸೆಕ್ಷನ್ 144 ಹಾಕ್ಬಿಡ್ತೀವಿ ಅಂದ್ರೆ ನೀವೇ ಪ್ರಚೋದನೆ ಮಾಡ್ತಾ ಇದೀವಲ್ಲ. ಸೊ ಇನ್ನು ಹಿಂದೆ ಏನು ಪ್ರತಿಭಟನೆಗಳು ಆಗಿಲ್ವಾ? ದೊಡ್ಡ ದೊಡ್ಡ ಮೂವ್ಮೆಂಟ್ಸ್ ಆಗಿಲ್ವಾ? ಬೇರೆ ಬೇರೆ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿ ಕೊಟ್ಟಿಲ್ವಾ? ನಿಮ್ಗೆ ಭಯ ಯಾಕೆ? ಏನು ಪ್ರತಿಭಟನೆ ಮಾಡಬಾರ್ದು ಅಂತ ಭಯ ಏನು? ಆ ಭಯ ಯಾಕಂದ್ರೆ ಕಂಟಿನ್ಯೂ ಆಗತ್ತೆ ಈ ಪ್ರತಿಭಟನೆ, ಹಾಗಾದ್ರೆ ನಿರಂತರ ದಿನಾಲು ಅದ್ರ ಜನರ ತೀರ್ಮಾನ. ಓಕೆ ಫೈನ್, ಜನ ಏನ್ ತೀರ್ಮಾನ ಮಾಡ್ತಾರ ಅದು. ಓಕೆ, ಥ್ಯಾಂಕ್ ಯು ರಿಜ್ವಾನ್ ಅರ್ಷದ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಈ ಒಂದು ಪ್ರತಿಭಟನೆಯ ಹಿಂದೆ ಕಾಂಗ್ರೆಸ್ನ ಕುಮ್ಮಕ್ಕಿದೆ ಅಂತ ಹೇಳಿ ಸಿಎಂ ಆರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ನ ಶಾಸಕ ರಿಜ್ವಾನ್ ಅರ್ಷದ್ ನಮ್ಮ ಪಕ್ಷ ಈ ರೀತಿ ಷಡ್ಯಂತ್ರ ಮಾಡಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಈಗ ಅಷ್ಟು ಪೂರ್ತಿ ಕಾಂಗ್ರೆಸ್ನವರ ಕಿತಾಪತಿ, ಅವರ ಕೈವಾಡ, ಯುಟಿ ಖಾದರ್ ಅಂತ ಅವ್ರದ್ದು ಕೈವಾಡ ಇರೋದ್ರಿಂದ ಇದೆಲ್ಲ ಘಟನೆಗಳು ನಡೀತಾ ಇದೆ. ಸೊ ಅವ್ರು ಇದೇ ರೀತಿ ಮುಂದುವರೆದ್ರೆ ದೇ ವಿಲ್ ಫೇಸ್ ದಿ ಕಾನ್ಸಿಕ್ವೆನ್ಸಸ್. ಅಲ್ಲ, ಈಗ ಅಷ್ಟು ಪೂರ್ತಿ ಕಾಂಗ್ರೆಸ್ನವರ ಕಿತಾಪತಿ, ಅವರ ಕೈವಾಡ, ಯುಟಿ ಖಾದರ್ ಅಂತ ಅವ್ರದ್ದು ಕೈವಾಡ ಇರೋದ್ರಿಂದ ಇದೆಲ್ಲ ಘಟನೆಗಳು ನಡೀತಾ ಇದೆ. ಸೊ ಅವ್ರು ಇದೇ ರೀತಿ ಮುಂದುವರೆದ್ರೆ ದೇ ವಿಲ್ ಫೇಸ್ ದಿ ಕಾನ್ಸಿಕ್ವೆನ್ಸಸ್. ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫುಡ್, ನಾವು ಇಂಥದ್ ಕಾಯ್ದೆ ಮಾಡಿಲ್ಲ, ಸಮಾಜ ಒಡೆಯೋದ್ ಕೆಲಸ ನಾವು ಮಾಡೋದಿಲ್ಲ. ಪಾಕಿಸ್ತಾನ ಅವರು, ಬಾಂಗ್ಲಾದೇಶ ಅವರು ಮಾತಾಡ್ಕೊಂಡು ಅಖಂಡ ಭಾರತ ಮಾಡ್ಕೊಳ್ಳಿ. ನಮ್ಗೆ ಏನ್ ಬೇಕು ಅಂದ್ರೆ 130 ಕೋಟಿ ಭಾರತದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಏನಿದೆಯಲ್ಲ, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಯುವಕರು, ಅವ್ರ ಕೈಗೆ ಉದ್ಯೋಗ ಕೊಡಕ್ಕೆ ಹೇಳಿ. ಯೋಗ್ಯತೆ ಇಲ್ಲದೆ ನರೇಂದ್ರ ಮೋದಿ ಅವ್ರಿಗೆ, ಈ CT ರವಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ ಸರ್ಕಾರ ನಡ್ಸಕ್ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ. ಈ ದೇಶಕ್ಕೆ ಒಂದು ಇತಿಹಾಸ ಇದೆ, ಸಂಸ್ಕೃತಿ ಇದೆ. ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕಾಂಗ್ರೆಸ್ ಕುಮ್ಮಕ್ಕಿಲ್ಲ, ಬಿಜೆಪಿ ಕುಮ್ಮಕ್ಕಿಂದ ಇಡೀ ದೇಶದಲ್ಲಿ ಜನ ಬೀದಿಗೆ ಬಂದಿರೋದು. ಬಿಜೆಪಿ ಕುಮ್ಮ ನಾವ್ ಹೇಳಿದ್ವಾ ಕಾಯ್ದೆ ಜಾರಿ ಮಾಡಿ ಅಂತ? ನಾವು ಮಾಡಿದ್ದು RTI, ನಾವು ಮಾಡಿದ್ದು ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫುಡ್. ನಾವು ಇಂಥದ್ ಕಾಯ್ದೆ ಮಾಡಿಲ್ಲ, ಸಮಾಜ ಒಡೆಯೋದ್ ಕೆಲಸ ನಾವು ಮಾಡೋದಿಲ್ಲ. ಪಾಕಿಸ್ತಾನ ಅವರು, ಬಾಂಗ್ಲಾದೇಶ ಅವರು ಮಾತಾಡ್ಕೊಂಡು ಅಖಂಡ ಭಾರತ ಮಾಡ್ಕೊಳ್ಳಿ. ನಮ್ಗೆ ಏನ್ ಬೇಕು ಅಂತ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸಚಿವರಂತ CT ರವಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. CT ರವಿ ಅವರು, ಒಂದ್ ಕಡೆ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಅನ್ನೋದು, ಮತ್ತೊಂದು ಕಡೆ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮಾತನಾಡಿಸೋಣ ಅವರನ್ನ ಕೂಡ. ಈಗಾಗಲೇ ರಿಜ್ವಾನ್ ಅರ್ಷದ್ ಅವರು CT ರವಿ ಅವರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಒಂದ್ ಕಡೆ ಈ ತರದ ಕುಮ್ಮಕ್ಕಿರೋದು ಬಿಜೆಪಿ ಅವರ ಕಡೆಯಿಂದ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಪ್ರತಿಭಟನಾಕಾರರು ಈಗ ಬೀದಿಗೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪೌರತ್ವ ಕಿಚ್ಚಿಗೆ ರಿಜ್ವಾನ್ ಅರ್ಷದ್ ಅವರು ಈಗ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ದೆಹಲಿಯಲ್ಲಿ ಕಾವೇರಿದೆ CAA ಹೋರಾಟ. ದೆಹಲಿಯ 19 ಮೆಟ್ರೋ ಸ್ಟೇಷನ್ಗಳು ಸ್ಥಗಿತವಾಗಿದೆ. ಪ್ರಮುಖ ಹೆದ್ದಾರಿಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೆಹಲಿಯಲ್ಲಿ ಈಗ CAA ವಿರುದ್ಧದ ಹೋರಾಟ ಈಗ ನಡೀತಾ ಇದ್ದು, ದೆಹಲಿಯ 19 ಮೆಟ್ರೋ ಸ್ಟೇಷನ್ಗಳ ಈಗ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಸಾಕಷ್ಟು ಪ್ರಮುಖ ಹೆದ್ದಾರಿಗಳು ಟ್ರಾಫಿಕ್ ಜಾಮ್ನಿಂದ ಈಗ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಜನ ಅನುಭವಿಸ್ತಾ ಇದ್ದಾರೆ. ದೆಹಲಿಯ ಗುರುಗ್ರಾಮ ಮಧ್ಯೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೆಹಲಿ ಮತ್ತು ಗುರುಗ್ರಾಮದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದೆ ವಾಹನಗಳು. ರಾಜೀವ್ ಚೌಕ್ ಮೆಟ್ರೋ ಸ್ಟೇಷನ್ ಬಂದ್ ಆಗಿದೆ. ಸಾಕಷ್ಟು ಮೆಟ್ರೋ ಸ್ಟೇಷನ್ಗಳು ಕೂಡ ಬಂದಾಗಿದ್ದು, ದೆಹಲಿಯ ಪ್ರಮುಖ ಮೆಟ್ರೋ ಸ್ಟೇಷನ್ಗಳು ಈಗ ಬಂದ್ ಆಗಿದೆ. ದೆಹಲಿ ಮತ್ತು ಗುರುಗ್ರಾಮ ಮಧ್ಯೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸರತಿ ಸಾಲಿನಲ್ಲಿ ಈಗಾಗಲೇ ಸಾಲುಗಟ್ಟಿ ವಾಹನಗಳು ನಿಂತಿರುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಹೆದ್ದಾರಿಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. 19 ಮೆಟ್ರೋ ಸ್ಟೇಷನ್ಗಳನ್ನೇ ಈಗ ಬಂದ್ ಮಾಡಲಾಗಿದೆ, ಸ್ಥಗಿತಗೊಳಿಸಲಾಗಿದೆ. ರಾಜೀವ್ ಚೌಕ್ ಮೆಟ್ರೋ ಸ್ಟೇಷನ್ ಬಂದಾಗಿದೆ. ಸಾರ್ವಜನಿಕರಿಗೆ ಇದರಿಂದಾಗಿ ಸಾಕಷ್ಟು ಪ್ರಾಬ್ಲಮ್ ಕೂಡ ಆಗ್ತಾ ಇದ್ದು, ಒಂದು ಕಡೆ ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆದ್ರೆ ಇನ್ನೊಂದು ಕಡೆ
ಈ ಒಂದು ಪ್ರತಿಭಟನೆ ಸಾಕಷ್ಟು ತೀವ್ರಗತಿಯನ್ನ ಪಡ್ಕೊಳ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸಬಹುದು, ವಾಹನಗಳು ಯಾವ ರೀತಿಯಾಗಿ ಸಾಲುಗಟ್ಟಿ ನಿಂತಿವೆ, ಎಲ್ಲೂ ಕೂಡ ಮೂವ್ ಮಾಡದ ಪರಿಸ್ಥಿತಿ ಯಾವ ರೀತಿಯಾಗಿ ರೋಡ್ಗಳಲ್ಲಿ ಆಗಿದೆ ಅನ್ನೋದನ್ನ ಗಮನಿಸಬಹುದು. ಏನೊಂದ್ ಕಡೆ ಮೆಟ್ರೋ ಸ್ಟೇಷನ್ಗಳು ಬಂದಾಗಿದೆ, ಇನ್ನೊಂದ್ ಕಡೆ ಸಾಕಷ್ಟು ಪ್ರಮುಖ ಸಂಘಟನೆಗಳ ನಾಯಕರು, ಬೇರೆ ಬೇರೆ ಪಕ್ಷದ ಮುಖಂಡರುಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಹಿಂಸಾ ರೂಪವನ್ನ ಪಡ್ಕೊಂಡಿದೆ ಉತ್ತರ ಪ್ರದೇಶದ ಒಂದು ಸಂಬಾಲ್ ಜಿಲ್ಲೆಯಲ್ಲೂ ಕೂಡ ನೀವು ಗಮನಿಸಬಹುದು. ಸರ್ಕಾರಿ ಬಸ್ಗೆ ಅಲ್ಲಿ ಬೆಂಕಿಯನ್ನ ಹಚ್ಚಲಾಗಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ನವದೆಹಲಿಯಲ್ಲಿ ಯಾವ ರೀತಿಯಾಗಿ ವಾಹನಗಳು ಸಾಲುಗಟ್ಟಿ ನಿಂತಿವೆ, ಎಲ್ಲೂ ಕೂಡ ಮೂವ್ ಮಾಡದ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ರಸ್ತೆಯ ಎಲ್ಲಾ ಭಾಗಗಳಲ್ಲೂ ಗಮನಿಸಬಹುದು. ಎಲ್ಲಾ ರಸ್ತೆಗಳು ಕೂಡ ಟ್ರಾಫಿಕ್ ಜಾಮ್ ನಿಂದ ತುಂಬಿ ಹೋಗಿದೆ. ವಾಹನ ಸವಾರರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇಡೀ ಒಂದು ಸಂಚಾರ ಅಸ್ತವ್ಯಸ್ತವಾಗಿರುವುದನ್ನ ಗಮನಿಸ್ತಾ ಇದ್ದೀರಾ. ಕೇವಲ ನವದೆಹಲಿ ಮಾತ್ರ ಅಲ್ಲ, ಇಡೀ ಒಂದು ದೇಶಾದ್ಯಂತ ಪ್ರತಿಭಟನೆಯ ಕಿಚ್ಚು ಈಗ ವ್ಯಾಪಿಸ್ತಾ ಇದೆ, ತೀವ್ರತೆಯನ್ನ ಪಡ್ಕೊಳ್ತಾ ಇದೆ, ಹಿಂಸಾ ರೂಪವನ್ನ ಪಡ್ಕೊಳ್ತಾ ಇದೆ. ದೆಹಲಿಯ 19 ಮೆಟ್ರೋ ಸ್ಟೇಷನ್ಗಳನ್ನ ಸ್ಥಗಿತಗೊಳಿಸಲಾಗಿದೆ. ಯಾವುದೇ ರೀತಿಯಲ್ಲೂ ಜನ ಅಲ್ಲಿ ಓಡಾಡದ ರೀತಿಯಲ್ಲಿ ಈಗಾಗಲೇ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಸಾಕಷ್ಟು ಕಡೆಗಳಲ್ಲಿ ಈಗ 144 ಸೆಕ್ಷನ್ಗಳನ್ನ ಹಾಕಲಾಗಿದೆ. ಇನ್ನೊಂದು ಕಡೆ ಈಗಾಗಲೇ ದೆಹಲಿಯಲ್ಲಿ ಸಾಕಷ್ಟು CRPF ಅನ್ನ ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಹಿಂಸಾರೂಪ ಪಡ್ಕೊಳ್ಬಾರ್ದು. ಸುಪ್ರೀಂ ಕೋರ್ಟ್ ನೇರ ಆದೇಶವನ್ನ ಸೂಚನೆಯನ್ನ ನೀಡಿದೆ. ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಆಗಬಾರದು ಅನ್ನುವಂತಹ ಸೂಚನೆಯನ್ನ ನೀಡಿದೆ. ಇವೆಲ್ಲದರ ಮಧ್ಯೆ ಈ ಪ್ರತಿಭಟನೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಪ್ರತಿಭಟನೆ ಈಗ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಪ್ರಮುಖ ಹೆದ್ದಾರಿಗಳೆಲ್ಲವೂ ಬಂದ್ ಆಗ್ತಾ ಇದೆ. ಸಾರ್ವಜನಿಕರು ಈಗ ಶಾಪವನ್ನ ಹಾಕಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ವಾಹನ ಸವಾರರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಅಲ್ಲಿ ಸಾಲುಗಟ್ಟಿ ನಿಂತಿರುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕೇವಲ ಇದು ನವದೆಹಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಕೂಡ ಇವತ್ತು ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸವಾರರು ಅರ್ಧ ಗಂಟೆ 1 ಗಂಟೆಗಳ ಕಾಲ ನಿಂತಲ್ಲೇ ನಿಲ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದು CAA ಆಕ್ಟ್ ನ ಬಗ್ಗೆ ಈಗಾಗಲೇ ಇದರ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಒಂದು ಹೋರಾಟದ ಪರಿಣಾಮ. ಈ ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಈಗ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಈಶ್ವರಪ್ಪ ಅವರು ನ್ಯೂಸ್ 18ಗೆ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ನೋಡಿ. ಪೌರತ್ವದ ಕಾಯ್ದೆ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಇವತ್ತು ದಿಲ್ಲಿಯ ಜಮಾಯಿ ಮಸೀದಿಯ ಬುಖಾರಿ ಅವರು ಸ್ಪಷ್ಟ ಮಾಡಿದ್ದಾರೆ. ಭಾರತೀಯ ಮುಸಲ್ಮಾನರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಲಿಕ್ಕಿಲ್ಲ, ಇದನ್ನ ಯಾರೇ ಪ್ರತಿಭಟನೆ ಮಾಡಕೂಡದು ಅಂತ. ಆದ್ರೆ ಕಾಂಗ್ರೆಸ್ನವರು ಇವತ್ತು ರಾಜ್ಯದಲ್ಲಿ ಒಂದ್ ರೀತಿ ದಿಕ್ಕೆಟ್ಟವರಂಗೆ ಅವರಿಗೆ ಗತಿ ಇಲ್ಲದೆ ಆಡಳಿತ ಕಳ್ಕೊಂಡ ನಂತರ ಈ ರೀತಿ ಇದು ಮುಸಲ್ಮಾನರದು ಹಿಂದೂಗಳದು ರೀತಿ ಕೋಮುಗಳದು ಒಂದು ಮಾಡೋದಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದನ್ನ ಜನನೇ ಅರ್ಥ ಮಾಡ್ಕೊಂಡು ಈಗ ಆಗ ಮುಸಲ್ಮಾನರಿಗೂ ಹಿಂದೂಗಳು ಗಲಾಟೆ ಮಾಡಿ ಗೋಹತ್ಯೆ ವಿಚಾರಗಳು ಬಂದು ಗೋರಕ್ಷಣೆ ಮಾಡಬೇಕು ಅಂತ ವಿಚಾರ ಬಂದಾಗ ಕೊಲೆಗಳು ನಡೀತು. ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಳ್ಕೊಂಡ್ರು ಕಾಂಗ್ರೆಸ್ನವರು. ಇನ್ನೂ ಬುದ್ಧಿ ಬಂದಿಲ್ಲ. ಈಗ ಈ ಪೌರತ್ವ ಕಾಯ್ದೆ ತಗೊಂಡು ಮತ್ತೆ ರಾಜ್ಯದಲ್ಲಿ ಬೆಂಕಿ ಹಚ್ತೀನಿ ಅಂತ ಒಬ್ಬ ಮಾಜಿ ಮಂತ್ರಿನೇ ಕಾದರಂತಾರೆ ಹೇಳಿದ್ರೆ ಏನ್ ಹೇಳಿ ಇವ್ರಿಗೆ? ಅದಕ್ಕೋಸ್ಕರ ರಾಜ್ಯದ ಜನ ಬುದ್ಧಿ ಇನ್ನೂ ಕೆಲಸ ನಿರ್ನಾಮ ಆಗುವಂತೆ ಕಾಂಗ್ರೆಸ್ ಇವ್ರು ಇದೇ ರೀತಿ ಮುಂದುವರಿಸ್ತಾರೆ. ಇದ್ದವು ರಾಜ್ಯದಲ್ಲಿ ಮುಸಲ್ಮಾನರು ಹಿಂದೂಗಳು ಅಂತ ತಂದಿರೋದೇ ಅನ್ಯಾಯ ಇವ್ರು ಮಾಡಿರೋದು. ಪೌರತ್ವ ಕಾಯ್ದೆ ಬಗ್ಗೆ ಸರಿಯಾಗಿ ತಿಳ್ಕೊಡಂತ ಯೋಚನೆನೂ ಇಲ್ಲ. ಒಂದ್ ರೀತಿ ದೇಶದ್ರೋಹಿ ಕೆಲಸ ಮಾಡ್ತಿದ್ದಾರೆ ಈ ಕಾಂಗ್ರೆಸ್ನವರು ಅಂತ ವಿಧಿಯಿಂದ ಹೇಳ್ಬೇಕಾಗ್ತಾ ಇದೆ. ಪೌರತ್ವ ಕಾಯ್ದೆ ಬಗ್ಗೆ ಯಾವುದೇ ಕಾರಣಕ್ಕೂ ರಾಜಕೀಯ, ಧರ್ಮ, ಜಾತಿ ಯಾವುದು ತರಬಾರ್ದು. ದೇಶದ ಹಿತದೃಷ್ಟಿಯಿಂದ ಈ ಪೌರತ್ವ ಕಾಯ್ದೆ ಬಗ್ಗೆ ತಂದಿದ್ದಾರೆ ಅನ್ನೋಂಥ ಅಂಶವನ್ನು ಇಡೀ ದೇಶದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ನೀವು ಗಮನಿಸಿರ್ಬೋದು, ಆ ಜಮಾಮಿ ಮಸೀದಿಯ ಅಧಿಕಾರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಮುಸಲ್ಮಾನರು ಇದನ್ನ ಹೌದು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಈ ನಾವೇ ಮುಸಲ್ಮಾನರು ರಕ್ಷಕರು ಅಂತ ಅನ್ಕೊಂಡು ಅದನ್ನ ಹಣೆಪಟ್ಟಿ ಕಟ್ಕೊಳಕ್ಕೆ ಕಾಂಗ್ರೆಸ್ನವ್ರು ಮಾಡ್ತಾರೆ ಅಂತ ದುಷ್ಕೃತ್ಯ ಇದು. ಪದ ನಾನು ಬಹಳ ಒತ್ತಿ ಹೇಳ್ತೀನಿ, ದುಷ್ಕೃತ್ಯ ಇದು. ಜ್ವಲಂತವಾಗಿ ಈ ಒಂದು ಇಶ್ಯೂನ ಇಟ್ಕೊಂಡು ಮುಸಲ್ಮಾನರನ್ನ ಅವ್ರ ಮುಖ್ಯ ಮುಸಲ್ಮಾನರು ಪಾಪ ಅವ್ರಿಗೆ ಏನು ಗೊತ್ತಿಲ್ಲ, ಇದು ಈ ಪೌರತ್ವ ಕಾಯ್ದೆ ಅಂದ್ರೆ ಏನ್ ಗತಿ ಗೊತ್ತಿಲ್ಲ ಅವ್ರಿಗೆ ಕರ್ಕೊಂಡ್ಬಂದು ನಿಮ್ಗೆ ಆಧಾರ್ ಕಾರ್ಡ್ ತಪ್ಪಿಸ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ ಅಂತ ಸುಳ್ಳು ಅಪಪ್ರಚಾರಗಳು ಮಾಡಿ ಇವತ್ತು ರಾಜ್ಯದಲ್ಲಿ ರೀತಿ ಬೆಂಕಿ ಹಚ್ಚ ಕೆಲಸ ಮಾಡ್ತೀವಿ ಅನ್ನೋಂತ ಮಾತನ್ನ ಸ್ವತಃ ಖಾದರ್ ಅಂತಾರೆ ಹೇಳಿದ್ರೆ ಇದು ದೇಶದ್ರೋಹಿ ಕಾಯ್ದೆನಲ್ಲಿ
ಸ್ವಾಭಾವಿಕ ಅಂತವ್ರು ಬಂಧಿಸ್ಬೇಕಾಗತ್ತೆ. ಈ ಒಂದು ಪೌರತ್ವ ಕಾಯ್ದೆ ಬಗ್ಗೆ ಇಡೀ ದೇಶ ರಾಷ್ಟ್ರಭಕ್ತಿಯ ಒಂದು ವಿಶೇಷ ಬಂದಿರಂತ ಸಂದರ್ಭದಲ್ಲಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಧರ್ಮವನ್ನ ತರಂತ ಮುಸಲ್ಮಾನರನ್ನು ಎತ್ಕಟ್ಟಂತ ದುಷ್ಕೃತ್ಯ ಕಾಂಗ್ರೆಸ್ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತೀನಿ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಕೆಲಸ ಅಲ್ಲ, ದೇಶದ ರಾಷ್ಟ್ರ ಪ್ರೇಮಿಗಳು ಎಲ್ರಿಗೂ ಕೆಲಸ ಇದೆ. ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಹಿಂದೂಸ್ತಾನ ಮಾಡದಂತ ವ್ಯಕ್ತಿಗಳು ಇವತ್ತು ಏನೇನ್ ಸಮಸ್ಯೆಗಳು ಉಂಟು ಮಾಡ್ತಾರೆ, ನಮ್ಮಲ್ಲಿ ಅಲ್ಲಿಂದ ಬಂದಂತ ಎಲ್ಲಾ ವ್ಯಕ್ತಿಗಳು ರಕ್ಷಣೆ ಕೊಟ್ವಿ, ಅವರಷ್ಟೇ ಜನಕ್ಕೂ ಕೂಡ ನಾವು ಪೌರತ್ವವನ್ನು ಕೊಟ್ವಿ. ಆದ್ರೆ ಇಲ್ಲಿಂದ ಹೋದಂತ ಹಿಂದೂಗಳಲ್ಲಿ ಅಲ್ಲಿ ಅಲ್ಪಸಂಖ್ಯಾತರಾಗಿ ಎಷ್ಟು ಅವರು ಅನುಭವಿಸಿದ್ದಾರೆ ಅಂತ ಗಮನಿಸಿದೆ. ಇದೆಲ್ಲ ಇದ್ದಂತ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಇದ್ರ ಜಾಗೃತಿ ಉಂಟು ಮಾಡಲೇಬೇಕು. ಇಡೀ ದೇಶಾದ್ಯಂತ ಪ್ರತಿಭಟನೆಯ ಕಿಚ್ಚು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಏನೇನು ಆಗ್ತಾ ಇದೆ ನೋಡೋಣ, ಬ್ರೇಕ್ ಆಗಿದೆ.